ಮಾರ್ಚ್ 10. ಮಾರ್ಚ್ 10ನೇ ತಾರೀಕು. ಮಾರ್ಚ್ 10. ಸುಮಾರು ಚೋಳರು ಹಾಗೂ ಹೊಯ್ಸಳರ ಕಾಲದ ಸುಮಾರು 1000 ವರ್ಷ ಇತಿಹಾಸ ಉಳ್ಳಂತಹ ಒಡೆಯನೆಂದೇ ಪ್ರಸಿದ್ಧಿ ಪಡೆದಿರುವಂತಹ ಶ್ರೀ ಶ್ರೀ ಚಂಪಕಧಾಮ ಸ್ವಾಮಿಯ ಬ್ರಹ್ಮರಥೋತ್ಸವ ಇದೇ ಮಾರ್ಚ್ 10ನೇ ತಾರೀಕಿನಂದು ಆಗಲಿದೆ. ಮುಖ್ಯವಾಗಿ ಈ ಬ್ರಹ್ಮರಥೋತ್ಸವಕ್ಕೆ ಸಾವಿರಾರು ಲಕ್ಷಾಂತರ ಜನ ಮಂಗಳಮುಖಿಯರು ಸೇರ್ತಾರೆ. 9 ದಿನಗಳ ಕಾಲ ಅವರೇ ಜಾಸ್ತಿ ಬಂದು ಇಲ್ಲಿ ಪೂಜೆ ಸಲ್ಲಿಸ್ಕೊಂಡು ಹೋಗ್ತಾರೆ. ಜೊತೆಗೆ ಈ ಬರುವಂತಹ ಭಕ್ತಾದಿಗಳಿಗೆ ಅನ್ನದಾನ ಸೇವೆ ಕೂಡ ಏರ್ಪಡಿಸಿರ್ತಾರೆ. ಸುಮಾರು 1-1.5 ಲಕ್ಷ ಜನ ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ಲಕ್ಷ ಭೇದ ಮರೆತು ನಾವೇನು ಅನುದಾನದಲ್ಲಿ ಇದು ಅದು ಅಂತ ಏನಿಲ್ಲ. ನಾವು ಡಿ ಕೆ ಸುರೇಶ್ ಅಣ್ಣವರ ಅಭಿಮಾನಿ ಬಳಗದಿಂದ ನಾವು ಮಾಡ್ತೀವಿ, ಅವರು ಕೃಷ್ಣಪ್ಪ ಅವರ ಅಭಿಮಾನಿ ಬಳಗದಿಂದ ಅವರು ಮಾಡ್ತಾರೆ. ಜನ ಬಂದವರಿಗೆ ನೀರು ಇರ್ಬೋದು, ವೆಹಿಕಲ್ ವ್ಯವಸ್ಥೆ, ನಿಲ್ಸ್ಕೊಳ್ಳೋದು ವ್ಯವಸ್ಥೆ ಇರ್ಬೋದು, ನೀರಿನ ವ್ಯವಸ್ಥೆ, ಪ್ರತಿಯೊಂದು ಸಹ ಗ್ರಾಮದ ಎಲ್ಲ ಮುಖಂಡರು, ಯುವಕರು, ಹಿರಿಯರು ಎಲ್ಲ ಸೇರಿ ಈ ಒಂದು ಜಾತ್ರೆನ ವಿಜೃಂಭಣೆಯಿಂದ ನಡೆಸ್ಕೊಡೋದು ವಿಶೇಷ. ಇದು ಸುಮಾರು ಈಗಿನ ಕಾಲದಿಂದಲ್ಲ, ಹಿರಿಯ ಮುತ್ತಜ್ಜರ ಕಾಲದಿಂದ ನಡೆಸ್ಕೊಂಬಂತ ಜಾತ್ರೆ. ಇದು ಇತಿಹಾಸ ಪ್ರಸಿದ್ಧಿ ಉಳ್ಳುವಂತಹ ಚಂದ್ರಾಂಶಕ್ಕೆ ಬ್ರಹ್ಮೋತ್ಸವ. ತಮಿಳುನಾಡು, ಆಂಧ್ರ, ಕರ್ನಾಟಕ, ಕೇರಳ ಎಲ್ಲಾ ಭಾಗದಿಂದ ಸಹ ಬರ್ತಾರೆ. ಲಕ್ಷಾಂತರ ಜನ ಈ ಜಾತ್ರೆ ಸಮ್ಮುಖಕ್ಕೆ ಬಂದ್ರು ಕೂಡ ಯಾವುದೇ ರೀತಿ ಕುಂದು ಕೊರತೆ ಇಲ್ದಿದ್ದಂಗೆ ಯುವ ಮಿತ್ರರಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಜೊತೆಲಿ ನಿಂತು ಈ ಜಾತ್ರೆಯನ್ನ ವಿಜೃಂಭಣೆಯಿಂದ ಆಚರಿಸೋದಕ್ಕೆ ಆಲ್ರೆಡಿ ಸಿದ್ಧವಾಗ್ತದೆ.